ನಮಸ್ಕಾರ. ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ವತಿಯಿಂದ ಈ ದಿನ ಮೈಸೂರು ನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷನಾಗಿ ನಾನು ಗಿರೀಶ್ ಡಿಆರ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಳ ಮೀಸಲಾತಿ ವಿಚಾರ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಕಳೆದ ವಾರ ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿ ಅಂತ ಇದೆ, ಅದರ ಅಧ್ಯಕ್ಷರು ಕೃಷ್ಣ ಸಿಎಂ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಅದನ್ನ ನಾವು ಮೈಸೂರಿನ ಮಾಧ್ಯಮಗಳಲ್ಲಿ ಗಮನಿಸ್ತೇವೆ. ಗಮನಿಸಿದ ನಂತರ ನಮ್ಮ ಗಮನಕ್ಕೆ ಸಾಕಷ್ಟು ಒಂದು ಅಂಶಗಳು ಬರುತ್ತೆ. ಅವರು ಪತ್ರಿಕಾಗೋಷ್ಠಿಯ ಮೂಲಕ ನೀಡಿರ್ತಕ್ಕಂಥ ಹೇಳಿಕೆಗಳು ಅವು ಸತ್ಯಕ್ಕೆ ದೂರವಾಗಿರ್ತವೆ. ಇವತ್ತು ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತಾರೆ. ಸರ್ಕಾರ ಮತ್ತು ಜನತೆಯ ಮಧ್ಯೆ ಸೇತುವೆಯಂತೆ, ಕೊಂಡಿಯಂತೆ ಮಾಧ್ಯಮ ಕೆಲಸ ಮಾಡುತ್ತೆ. ಹಾಗಾಗಿ ಮಾಧ್ಯಮದ ಮುಂದೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಅದು ಸತ್ಯ ಆಗಿರ್ಬೇಕು ಅಥವಾ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಆಗಿರ್ಬೇಕು ಅಂತೇಳಿ ನಾವು ಭಾವಿಸ್ತೇವೆ. ಅವರ ಒಂದು ಹೇಳಿಕೆಯಲ್ಲಿ ಅವರು ನೇರವಾಗಿ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳಿದೆ. ಅದರಲ್ಲಿ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳು ಸ್ಪೃಶ್ಯ ಸಮುದಾಯಗಳು. ಅವುಗಳನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳಿ ನೇರವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿ. ಬಹುಶಃ ಇತಿಹಾಸವನ್ನು ನೋಡ್ತಾ ಹೋದ್ರೆ 1871ರಲ್ಲಿ ಈ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯವನ್ನ ಅಂದಿನ ಬ್ರಿಟಿಷ್ ಸರ್ಕಾರ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಂದ್ರೆ ಹ್ಯಾಬಿಚುಯಲ್ ಕ್ರಿಮಿನಲ್ಸ್ ಅಂತ ಹೇಳಿ. ಸೊ ಅಂದಿನಿಂದ ಈ ನಮ್ಮ ಸಮುದಾಯಗಳು ಈ ನಾಗರಿಕ ಸಮಾಜದ ಮಧ್ಯೆ ಇಂದು ಕೂಡ ಬದುಕನ್ನು ಕಟ್ಕೊಂಡಿಲ್ಲ. ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ನಮ್ಮ ಸಮುದಾಯಗಳು ಈ ನಾಗರಿಕ ಸಮುದಾಯದ ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಿ ಜೀವನವನ್ನ ನಡೆಸ್ತಾ ಇದ್ವು. ಇವತ್ತು ಮೀಸಲಾತಿಯನ್ನ ಪಡೀಲಿಕ್ಕೆ ಮೊನ್ನೆ ಕೃಷ್ಣ ಅವ್ರು ಹೇಳ್ತಾರೆ, ಅಸ್ಪೃಶ್ಯತೆ ಒಂದೇ ಮಾನದಂಡ ಅನ್ನೋ ತರ ಮಾತಾಡ್ತಾರೆ. ಇವತ್ತು ನಾಗರಿಕ ಸಮುದಾಯದಿಂದ ದೂರವಾಗಿ ವಾಸ ಮಾಡೋದು ಕೂಡ ಅಸ್ಪೃಶ್ಯತೆ ತರಹದ ಒಂದು ವಿಚಾರವೇ ಕೂಡ ಹೌದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕು. ಮತ್ತೆ ಅವರ ನೇರವಾಗಿ ಈ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಾ ಹೇಳ್ತಾರೆ, ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳು ಅಕ್ರಮವಾಗಿ, ಅಸಂವಿಧಾನಿಕವಾಗಿ ಮತ್ತೆ ಕಾನೂನು ಬಾಹಿರವಾಗಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಈ ರಾಜ್ಯದಲ್ಲಿ ಸೇರ್ಪಡೆ ಆಗಿದೆ ಅಂತ ಹೇಳಿ ನಾನು ಪ್ರೆಸ್ ನೋಟ್ ಜೊತೆಗೆ ತಮಗೊಂದು ಗೆಜೆಟ್ ಆರ್ಡರ್ ಅನ್ನು ಕೂಡ ಕೊಟ್ಟಿದ್ದೇನೆ. ಆ ಗೆಜೆಟ್ ಆರ್ಡರ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಇದು ರಾಷ್ಟ್ರಪತಿಗಳ ಒಂದು ಆದೇಶ, ಪ್ರೆಸಿಡೆನ್ಷಿಯಲ್ ಆರ್ಡರ್. ಅದರಲ್ಲಿ ಅವ್ರು ಹೇಳ್ತಾರೆ, ಇನ್ ಎಕ್ಸರ್ಸೈಸ್ ಆಫ್ ದ ಪವರ್ಸ್ ಕನ್ಫರ್ಡ್ ಬೈ ಕ್ಲಾಸ್ 1 ಆಫ್ ದ ಆರ್ಟಿಕಲ್ 341 ವಿಧಿ 341ನೇ ಪ್ರಕಾರ the president, after consultation with the governors and the Raj Pramukhs of the states concerned, is pleased to make the following orders. This order may be called the Constitution Order of 1950. 1950ರ ಈ ಆದೇಶ ಇದು ಸಾಂವಿಧಾನಿಕ ಆದೇಶ. ಈ ಒಂದು ಆದೇಶದ ಅನ್ವಯ ಆದಿ ಕರ್ನಾಟಕ, ಆದಿ ದ್ರಾವಿಡ, ಬಂಜಾರ, ಬೋವಿ, ಕೊರಚ, ಕೊರಮ ಈ ಸಮುದಾಯಗಳು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಟ್ಟಿಗೆ ಸೇರಿವೆ. ಇದನ್ನ ಮಾನ್ಯ ಕೃಷ್ಣ ಅವರು ಅರ್ಥ ಮಾಡ್ಕೋಬೇಕು. ಮಾತಿದ್ರೆ ಕಾನೂನು ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡೋದಲ್ಲ. ಈ ರೀತಿಯ ಒಂದು ಚಿಕ್ಕ ಒಂದು ಪ್ರಜ್ಞೆ, ಇದು ಕಾನ್ಸ್ಟಿಟ್ಯೂಷನ್ ಆರ್ಡರ್ ಇದ್ರೂ ಕೂಡ ನೀವು ಬಂಜಾರ, ಬೋವಿ, ಕೊರಚ, ಕೊರಮ ಅಸಂವಿಧಾನಿಕವಾಗಿ ನಾವು ಮೀಸಲಾತಿ ಪಟ್ಟಿಯಲ್ಲಿ ಸೇರಿದ್ದೀರಾ ಅಂತ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಡುವಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತೆ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಕೈಬಿಟ್ರೆ ಮಾತ್ರ ಒಳ ಮೀಸಲಾತಿಗೆ ಶಾಶ್ವತ ಪರಿಹಾರ ಅಂತೇಳಿ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ನಾವು ಯೋಚನೆ ಮಾಡಬೇಕು. ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಇವತ್ತಿನವರೆಗೂ ಒಟ್ಟು 101 ಜಾತಿಗಳು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದೆ. ಯಾವ ಜಾತಿಯನ್ನು ಕೂಡ ಮೀಸಲಾತಿಯಿಂದ ತೆಗೆಯುವಂತ ಕೆಲಸವನ್ನು ಸರ್ಕಾರ ಮಾಡಿಲ್ಲ.
ವಿನ ಬೇಕಿದ್ರೆ ಮತ್ತೊಂದು ಜಾತಿಯ ಪರಿಶಿಷ್ಟ ಜಾತಿಗೆ ಪಟ್ಟಿಗೆ ಸೇರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡಿದೆ ಹೊರತು ತೆಗೆಯುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಇಲ್ಲಿ ಏಕಾಏಕಿ ಬಂಜಾರ ಸಮುದಾಯವನ್ನ ತಾವು ಟಾರ್ಗೆಟ್ ಮಾಡಿ ಮಾತನಾಡುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತೆ ಇನ್ನೊಂದು ಅವರು ಹೇಳ್ತಾರೆ, ಹೊಲೆಯ ಮಾದಿಗರಿಗೆ ಸೇರಬೇಕಾಗಿದ್ದಂತಹ 40,000ಕ್ಕೂ ಅಧಿಕ ಉದ್ಯೋಗವನ್ನ ಈ ಕೊಲಂಬೋ ಸಮುದಾಯದವರು ಕಬಳಿಸಿದ್ದಾರೆ ಅಂತ ಹೇಳಿ. ಬಂಜಾರ, ಬೋವಿ, ಕೊರಚಕರ್ಮ ಸಮುದಾಯಗಳು ಈ ನಮ್ಮ ಸಹೋದರ ಸಮುದಾಯಗಳಿಗೆ ಸೇರಿದಂತಹ 40,000 ಹುದ್ದೆಗಳನ್ನ ಕಬಳಿಸಿದ್ದಾರೆ ಅಂತ ಹೇಳಿ. ಅದು ಯಾಕೆ ಆ ರೀತಿ ಹೇಳಿಕೆ ಹೇಳಿದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿ 15% ಅಲ್ಲಿ ಇವತ್ತು 101 ಸಮುದಾಯಗಳು ಅಲ್ಲಿ ಕಾಂಪೀಟ್ ಮಾಡ್ತವೆ. ಅರ್ಹತೆಗೆ ತಕ್ಕನ ಹಾಗೆ, ಅವರ ಪ್ರಯತ್ನಕ್ಕೆ ತಕ್ಕ ಹಾಗೆ, ಅವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಆಯಾ ಸಮುದಾಯಗಳು ಈ ಸರ್ಕಾರಿ ಉದ್ಯೋಗಗಳಲ್ಲಿ, ಶಿಕ್ಷಣಗಳಲ್ಲಿ ಪಾಲು ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಇದು ಏಕಾಏಕಿ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತೆ ಅವ್ರು ಹೇಳ್ತಾರೆ, ಕರ್ನಾಟಕ ರಾಜ್ಯವನ್ನ ಬಿಟ್ಟು ಬೇರೆ ಯಾವ ರಾಜ್ಯದಲ್ಲೂ ಕೂಡ ಬಂಜಾರ ಸಮುದಾಯ ಎಸ್ಸಿ ಕ್ಯಾಟಗರಿಯಲ್ಲಿ ಇಲ್ಲ ಅನ್ನುವಂತ ಮಾಹಿತಿಯನ್ನು ಅವರು ಕೊಡ್ತಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕರ್ನಾಟಕದಲ್ಲಿ ಬಂಜಾರ ಲಂಬಾಣಿ ಸಮುದಾಯ ಎಸ್ಸಿಯಲ್ಲಿದೆ. ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ನಾವು ಎಸ್ಸಿಯಲ್ಲಿದ್ದೇವೆ. ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ನಾವು ಎಸ್ಸಿಯಲ್ಲಿದ್ದೇವೆ. ಕೃಷ್ಣ ಅವರು ಅರ್ಥ ಮಾಡ್ಕೋಬೇಕು, ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಕೂಡ ಈ ಲಂಬಾಣಿ ಬಂಜಾರ ಸಮುದಾಯ ಎಸ್ಸಿ ಇಲ್ಲ ಅಂತ ಹೇಳಿ ನಾವು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ನಾವು ಎಸ್ಸಿ ಇದ್ದೀವಿ, ದೆಹಲಿಯಲ್ಲಿ ಎಸ್ಸಿ ಇದ್ದೀವಿ, ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ನಾವು ಎಸ್ಸಿಯಲ್ಲಿದ್ದೀವಿ. ಇವತ್ತು ನಮ್ಮ ಬಂಜಾರ ಅಂದ್ರೆ ಲಂಬಾಣಿಗಳನ್ನ ಸುಮಾರು 27ಕ್ಕೂ ಅಧಿಕ ಅನ್ವರ್ಥಕ ನಾಮಗಳಿಂದ ಕರೀತಾರೆ. ಲಂಬಾಣಿ, ಬಂಜಾರ, ಲಂಬಾಡಿ, ಲಂಬಾಡ, ಲಬಾಡ್, ಬಾಜಿಗರ್, ಸುಗಾಲಿ, ಸುಗಾಲಿ, ಈ ರೀತಿ 27ಕ್ಕೂ ಅಧಿಕ ಅನ್ವರ್ಥಕ ನಾಮಗಳಿಂದ ಕರೀತಾರೆ. ಅದರಲ್ಲಿ ಈ ಬಾಜಿಗರ್ ಅನ್ನೋ ಹೆಸರಿನಲ್ಲಿ ಇವತ್ತು ಭಾರತ ದೇಶದ ಹರಿಯಾಣ, ಪಂಜಾಬ್ ಮತ್ತೆ ಉತ್ತರ ಪ್ರದೇಶದಲ್ಲಿ ನಮ್ಮ ಬಂಜಾರ ಸಮಾಜ ಎಸ್ಸಿಯ ಒಂದು ಸೌಲಭ್ಯವನ್ನ ಪಡಿತಾ ಇದೆ. ಬಾಜಿಗರ್ ಬಂಜಾರ ಅಂತ ಹೇಳಿ ನಾವು ಗೂಗಲ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ಬಾಜಿಗರ್ ಅನ್ನುವಂಥದ್ದು ಹಿಂದೂ, ಮುಸ್ಲಿಂ ಮತ್ತೆ ಸಿಖ್ಗೆ ಅಫಿಲಿಯೇಷನ್ ಆಗಿರ್ತಕ್ಕಂಥ ಕಮ್ಯುನಿಟಿಗಳು. ಅದರಲ್ಲಿ ಹಿಂದೂ ಅಂತ ಬಂದಾಗ ಅದರಲ್ಲಿ ಬಾಜಿಗರ್ ಬಂಜಾರ, ಬಾಜಿಗರ್ ಭಾಂಜಾರ ಅಂತ ಹೇಳಿ ಅವರನ್ನ ಕರೀತಾರೆ. ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಇವು ಪರಿಶಿಷ್ಟ ಜಾತಿಗೆ ಪಟ್ಟಿಗೆ ಸೇರಿದೆ. ಮತ್ತೆ ನಮ್ಮ ಬಂಜಾರರನ್ನ ಲಬಾಣ್ ಅಂತ ಹೇಳಿ ಕೂಡ ಕರೀತಾರೆ. ಲಬಾಣ್ ಅಂತ ಅಂದ್ರೆ ಈ ಉಪ್ಪು ಮಾರಾಟ ಮಾಡುವಂತವ್ರು. ನಮ್ಮ ಕುಲಕಸುಬು ಈ ಪಶು ಸಂಗೋಪನೆ ಮತ್ತೆ ಉಪ್ಪು ಮಾರುವಂಥದ್ದು ಮತ್ತೆ ಮಸಾಲೆ ಪದಾರ್ಥಗಳನ್ನ ಮಾರುವಂಥದ್ದು ಇವತ್ತು ಬಂಜಾರರ ಕುಲಕಸುಬಾಗಿತ್ತು ಹಿಂದಿನ ಕಾಲದಲ್ಲಿ. ಸೊ ಹಾಗಾಗಿ ಈ ಲಬಾಣ್ ಎನ್ನುವಂತ ಹೆಸರಿನಲ್ಲಿ ನಮ್ಮ ಬಂಜಾರ ಸಮುದಾಯದವರು ಒಡಿಶಾ ರಾಜ್ಯದಲ್ಲಿ ಮೀಸಲಾತಿ, ಎಸ್ಸಿ ಮೀಸಲಾತಿ ಸೌಲಭ್ಯವನ್ನ ನಾವು ಪಡೆದುಕೊಳ್ತಾ ಇದ್ದೇವೆ. ಇದನ್ನ ಮೊನ್ನೆ ಕೃಷ್ಣರವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದಾಖಲೆ ಇದೆ, ನಾವು ಯಾವತ್ತೂ ಕೂಡ ಮಾಧ್ಯಮದವರಿಗೆ ಮನಸ್ಸು ಇಚ್ಛೆಯಾಗಿ ನಾವು ಹೇಳಿಕೆಯನ್ನು ನೀಡಬಾರ್ದು. ಏನೇ ಇದ್ರು ಕೂಡ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅನ್ನೋದು ಇರಬೇಕು. ಮತ್ತೆ ಅವರು ಇನ್ನೊಂದು ಹೇಳ್ತಾರೆ, 12/3/2020ಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಈ ಸ್ಪೃಶ್ಯ ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನ ಮಾಡಿದೆ ಅಂತ ಹೇಳಿ. ಅದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಂದು ಒಪಿನಿಯನ್ ಅನ್ನ ಕೇಳಿದೆ. ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಈ ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಯಿಂದ ಕೈ ಬಿಡಲಾಗದು ಅಂತ ಹೇಳಿ ಈಗಾಗಲೇ ಅವರು ಪ್ರತ್ಯುತ್ತರವನ್ನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಪದೇ ಪದೇ ಯಾವುದೋ ಒಂದು ಹಳೆಯ ವಿಚಾರವನ್ನ ಇಟ್ಕೊಂಡು ಈ ಸಮುದಾಯಕ್ಕೆ ವಿರುದ್ಧವಾಗಿ ಮಾತನಾಡುವಂಥದ್ದು ತಕ್ಷಣ ಅವರು ನಿಲ್ಲಿಸಬೇಕು ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಿಗೆ ಆಗ್ರಹಿಸ್ತಾ ಇದ್ದೇವೆ.